ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ Realme 6 Pro ಸ್ಮಾರ್ಟ್ಫೋನಿನ ಕೆಲವು ಹಿಡನ್ ಮತ್ತು ಸ್ಪೆಷಲ್ ಫೀಚರ್ಗಳನ್ನ ನಾನು ನಿಮಗೆ ತಿಳಿಸ್ತಾಯಿದ್ದೇನೆ. ಸೊ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ನೀವು ನೋಡ್ಕೊಂಬರ್ಬೋದು. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳ ಜೊತೆಗೆ ಇದರ ಕೆಲವು ಹಿಡನ್ ಮತ್ತು ಸ್ಪೆಷಲ್ ಫೀಚರ್ಗಳನ್ನ ನಾನು ನಿಮಗೆ ತಿಳಿಸ್ತೀನಿ. Realme 6 Pro ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಡಾರ್ಕ್ ಮೋಡ್ ಬಗ್ಗೆ ಹೇಳ್ತೀನಿ. ಸೊ ಡಾರ್ಕ್ ಮೋಡಲ್ಲಿ ಸ್ನೇಹಿತರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಈಗ ಕೆಲವು ಫೋನ್ಗಳು ಸ್ನೇಹಿತರೆ ಡಾರ್ಕ್ ಮೋಡ್ನ ಅದರ ಒಂದು ಡಿಫಾಲ್ಟ್ ಫೀಚರ್ ಥರನೇ ಇವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಈ ಒಂದು ಸ್ಮಾರ್ಟ್ಫೋನಲ್ಲಿ ಡಾರ್ಕ್ ಮೋಡ್ ಯೂಸ್ ಮಾಡಬೇಕಂತಂದರೆ ನೀವು ಮೇಲಿಂದ ಒಂದು ಡ್ರಾಪ್ ಡೌನ್ಗೆ ಹೋಗ್ಬೋದು. ಡ್ರಾಪ್ ಡೌನ್ಗೆ ಹೋದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೊಂದು ಡಾರ್ಕ್ ಮೋಡ್ ಆಪ್ಷನ್ ಬರ್ತಾ ಇದೆ. ಈಗಾಗಲೇ ನಾನು ಇದನ್ನು ಎನೇಬಲ್ ಮಾಡಿದ್ದೀನಿ. ಒಂದು ವೇಳೆ ನಿಮಗೆ ಡಾರ್ಕ್ ಮೋಡ್ ಬೇಡ ಅಂತಂದರೆ ಈ ರೀತಿಯಲ್ಲಿ ನೀವು ಅದನ್ನು ಡಿಸೇಬಲ್ ಕೂಡ ಮಾಡ್ಕೊಬೋದು. ಈಗ ನೋಡ್ಬೋದು ಇದು ಡಾರ್ಕ್ ಮೋಡ್ ಡಿಸೇಬಲ್ ಆಗಿದೆ. ಸೊ ಇದನ್ನು ಎನೇಬಲ್ ಮಾಡಬೇಕಂತಂದರೆ ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಡಾರ್ಕ್ ಮೋಡನ್ನ ನೀವು ಡೈರೆಕ್ಟಾಗಿ ಎನೇಬಲ್ ಮಾಡ್ಕೊಬೋದು. ಇದು ಡಾರ್ಕ್ ಮೋಡಲ್ಲಿ ಈಗ ಕನ್ವರ್ಟ್ ಆಗಿದೆ. ಸೊ ಇದಾದಮೇಲೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಮತ್ತೊಂದು ವಿಶೇಷವಾದಂಥ ಒಂದು ಫೀಚರ್ ಏನಪ್ಪ ನೋಡ್ಬೋದು ಅಂತಂದರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಆ್ಯಪ್ ಲಾಕ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ಹಲವಾರು ರೀತಿಯ ಕೆಲವು ಆ್ಯಪ್ ಲಾಕ್ಗಳನ್ನ ಕೊಡ್ಕೊಂಡಿದ್ದಾರೆ ಕಂಪನಿಯವರು. ಮೊದಲಿಗೆ ನೀವು ಈ ಒಂದು ಡಿಫಾಲ್ಟ್ ಆ್ಯಪ್ ಲಾಕ್ನ ಹೇಗೆ ನೀವು ಯೂಸ್ ಮಾಡ್ಬೋದು ಅಂತಂದರೆ ಮೊದಲಿಗೆ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ಹೋದ್ಮೇಲೆ ಸ್ನೇಹಿತರೆ ನಿಮಗೆ ಕೆಳಗಡೆ ಹೋಗಬೇಕಾಗುತ್ತೆ ನಿಮಗೆ ಪ್ರೈವಸಿ. ಸೊ ಈ ಒಂದು ಪ್ರೈವಸಿ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಪ್ರೈವಸಿ ಆಪ್ಷನಲ್ಲಿ ಸ್ನೇಹಿತರೆ ನಿಮಗೊಂದು ಆಪ್ಷನ್ ಬರುತ್ತೆ ಆ್ಯಪ್ ಲಾಕ್. ಸೊ ಆ್ಯಪ್ ಲಾಕ್ನ ಸ್ನೇಹಿತರೆ ನೀವು ಈ ಒಂದು ಫೋನಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಇಲ್ಲಿ ಆ್ಯಪ್ ಲಾಕ್ ಇದೆ. ಸೊ ಇದನ್ನು ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಸ್ನೇಹಿತರೆ ನೀವು ಒಂದು ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಬೋದು. ಸೊ ಇದು ಸೆಟ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮಗೆ ಯಾವ ಒಂದು ಅಪ್ಲಿಕೇಶನ್ಗಳಿಗೆ ನೀವು ಈ ಒಂದು ಆ್ಯಪ್ ಲಾಕ್ನ ಲಾಕ್ ಮಾಡಬೇಕಂತ ಇಷ್ಟಪಡ್ತೀರೋ ಸೊ ಆ ಒಂದು ಅಪ್ಲಿಕೇಶನ್ಗಳನ್ನ ನೀವು ಇಲ್ಲಿಂದ ಸೆಟ್ ಮಾಡಿ ಯೂಸ್ ಮಾಡ್ಕೊಬೋದು. ಇದು ಡಿಫಾಲ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ಒಳಗಡೆನೇ ನಿಮಗೆ ಆ್ಯಪ್ ಲಾಕ್ ಒಂದು ಫೀಚರ್ನ ಕೊಟ್ಕೊಂಡಿದ್ದಾರೆ. ಸೊ ಇದಾದಮೇಲೆ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಇದರ ಒಂದು ಐಕಾನ್ ಏನಿದೆ ಸ್ನೇಹಿತರೆ, ಇಲ್ಲಿ ಬರುವಂತಹ ಕೆಲವು ಐಕಾನ್ಗಳೇನಿದೆ ಇದರ ಒಂದು ಸ್ಟೈಲ್ ಸಹ ನೀವು ಚೇಂಜ್ ಮಾಡ್ಬೋದು. ಸೊ ಇದರ ಒಂದು ಸ್ಟೈಲ್ ಹೇಗೆ ಚೇಂಜ್ ಮಾಡೋದು ಅಂತಂದರೆ ಸ್ನೇಹಿತರೆ ನೀವು ನೇರವಾಗಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ್ಮೇಲೆ ನಿಮಗೆ ಹೋಮ್ ಸ್ಕ್ರೀನ್ ಏನು ಆಪ್ಷನ್ ಬರ್ತಾಯಿದೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ಮ್ಯಾಗ್ಝಿನ್. ಸೊ ಇದನ್ನು ನೀವು ಆನ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಸ್ನೇಹಿತರೆ ನೀವು ಇದರಲ್ಲಿ ನೋಡ್ತಾ ಇದ್ದೀರಾ ಸೆಟ್ ಐಕಾನ್ ಸ್ಟೈಲ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಸೊ ಇದರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಕೆಳಗಡೆ ನಾವು ಡ್ರಾಪ್ ಮಾಡೋಣ. ಡ್ರಾಪ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಸೆಟ್ ಐಕಾನ್ ಸ್ಟೈಲ್. ಸೊ ಇದನ್ನು ನೀವು ಟ್ಯಾಪ್ ಮಾಡಿದ್ಮೇಲೆ ಸ್ನೇಹಿತರೆ ಈ ರೀತಿಯ ಕೆಲವು ನಿಮಗೆ ಫಾಂಟ್ಗಳು ಶೋ ಆಗುತ್ತೆ. ಸೊ ಇದು ಡಿಫಾಲ್ಟ್ ಆಗಿದೆ. ನೀವು ಬೇಕಾದರೆ ಇದರಲ್ಲಿ ನೀವು ಮೆಟೀರಿಯಲ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೊಬೋದು ಈ ರೀತಿಯಲ್ಲಿ, ಅಥವಾ ಅಂತ ನಿಮಗೆ ಫ್ಯಾಬಲ್ ಬೇಕಂದರೆ ಈ ರೀತಿಯಲ್ಲಿ ಮಾಡ್ಕೊಬೋದು. ಅದಾದ ನಿಮಗೆ ಬೇರೆ ಯಾವುದೇ ರೀತಿಯ ಒಂದು ಕಸ್ಟಮ್ ಬೇಕಂದರೆ ಈ ರೀತಿಯಲ್ಲಿ ನೀವು ಕಸ್ಟಮ್ನ ಕೂಡ ನೀವು ಸೆಟ್ ಮಾಡ್ಬೋದು. ಇಲ್ಲಿ ಕೆಲವು ಐಕಾನ್ ಒಂದು ಫೀಚರ್ಗಳನ್ನ ನೀವು ಇಲ್ಲಿಂದ ಅದರ ಒಂದು ಸ್ಟೈಲ್ನ ಅಪ್ಲೈ ಮಾಡಿಕೊಂಡು ಇಲ್ಲಿಂದ ನೀವು ಅಪ್ಲೈ ಮಾಡಿ ನೀವು ಯೂಸ್ ಮಾಡ್ಕೊಬೋದು. ಇದು ಡಿಫಾಲ್ಟಲ್ಲಿದೆ ಹಾಗಾಗಿ ನಾನು ಅಪ್ಲೈ ಮಾಡ್ತಾಯಿಲ್ಲ. ಒಂದು ವೇಳೆ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಈ ರೀತಿಯಲ್ಲಿ ನೋಡಿ ಈಗ ಅಪ್ಲಿಕೇಶನ್ ಎಲ್ಲನೂ ಸುಮಾರು ಸಣ್ಣದಾಗಿ ಈ ರೀತಿಯಲ್ಲಿ ಇದರ ಒಂದು ಐಕಾನ್ ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ಇದಾದಮೇಲೆ ನಾಲ್ಕನೇದಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಪ್ರೈವೇಟ್ ಸೇಫ್. ಸೊ ಪ್ರೈವೇಟ್ ಸೇಫ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಹಲವಾರು ರೀತಿಯ ಕೆಲವು ಲಾಕ್ ಒಂದು ಪ್ಯಾಟರ್ನ್ಗಳನ್ನ ಕೊಟ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಏನಪ್ಪ ಮಾಡಬೇಕಂತಂದರೆ ಅಲ್ಲಿ ಹಲವಾರು ರೀತಿಯ ಒಂದು ಲಾಕ್ಗಳನ್ನ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದಾರೆ ಫಿಂಗರ್ ಪ್ರಿಂಟ್, ಫೇಸ್ ಆ್ಯಂಡ್ ಪಾಸ್ವರ್ಡ್. ಸೊ ನಿಮಗೆ ಟ್ರಿಪಲ್ ಲಾಕ್ ಸಿಸ್ಟಮ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಇದರಲ್ಲಿ ನೀವು ನಾರ್ಮಲ್ ಪಾಸ್ವರ್ಡ್ ಅಥವಾ ಪ್ಯಾಟ್ರನ್ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ನೀವು ಪಾಸ್ವರ್ಡ್ನ ಸಹ ಸೆಟ್ ಮಾಡ್ಬೋದು. ಅದಲ್ಲದೆ ನೀವು ಇಲ್ಲಿ ಫಿಂಗರ್ ಪ್ರಿಂಟ್ ಜೊತೆಗೆ ಫೇಸ್ ಅನ್ಲಾಕ್ ಸಹ ನೀವು ಇಲ್ಲಿಂದ ಯೂಸ್ ಮಾಡ್ಕೊಬೋದು. ಅಂತಾರೆ ಒಟ್ಟಾರೆಯಾಗಿ ನಿಮಗೆ 3ರಿಂದ 4 ರೀತಿಯಾದಂತಹ ಒಂದು ಪಾಸ್ವರ್ಡ್ಗಳನ್ನ ನೀವು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಸೊ ಒಂದು ವೇಳೆ ನೀವು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡಬೇಕಂತಂದರೆ ಸೊ ನಿಮಗೆ ಈ ಸೈಡಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಕೊಂಡಿದ್ದಾರೆ. ಸೊ ಇಲ್ಲಿಂದ ನೀವು ಅದನ್ನು ಯೂಸ್ ಮಾಡ್ಕೊಬಹುದು. ಸೊ ಇದು ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿರುವಂಥ ಕೆಲವು ಇದರ ಒಂದು ಪ್ರೈವೇಟ್ ಸೇಫ್ನ ಒಂದು ಫೀಚರ್ಗಳು Realme 6 Pro ಸ್ಮಾರ್ಟ್ಫೋನಲ್ಲಿ ಬರುವುದು ಕೆಲವು ಸಾಮಾನ್ಯವಾಗಿದೆ. ಸೊ ಅದು ಬಿಟ್ಟು ಇದರಲ್ಲಿ ಮತ್ತೊಂದು ಕೆಲವು ಇಂಟ್ರೆಸ್ಟಿಂಗ್ ಫೀಚರ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಡಬಲ್ ಟ್ಯಾಪ್ ಟು ಲಾಕ್ ಸ್ಕ್ರೀನ್ ಇದೆ. ಸೊ ಇದರಲ್ಲಿ ಸ್ನೇಹಿತರೆ ನೀವು 2 ಸತಿ ನೀವು ಟ್ಯಾಪ್ ಮಾಡಿದ್ರೆ ಈ ಒಂದು ಸ್ಕ್ರೀನ್ ಏನಿದೆ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಒಂದು ರೀತಿಯಲ್ಲಿ ಈಗ ಮಾಡ್ಬೋದು. ಸೊ ಈಗ ಸದ್ಯಕ್ಕಿದ್ದು ಟ್ಯಾಪ್ ಆಯ್ತಲ್ಲ. ಸೊ ಯಾಕಂದರೆ ಇದನ್ನು ನಾವು ಎನೇಬಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ಎನೇಬಲ್ ಹೇಗಪ್ಪ ಮಾಡೋದಂತಂದರೆ ನಾವು ನೇರವಾಗಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ನಾವು ಸೆಟ್ಟಿಂಗ್ ಹೋಗೋಣ. ಸೆಟ್ಟಿಂಗ್ ಹೋದ್ಮೇಲೆ ಯಥಾ ಪ್ರಕಾರ ಇದರ ಒಂದು ಆಪ್ಷನ್ ಏನಿದೆ ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ಏನಿದೆ ಸೊ ಇಲ್ಲಿ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ
ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಡಬಲ್ ಟ್ಯಾಪ್ ಟು ಲಾಕ್ ಒಂದು ಆಪ್ಷನ್ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ಬೋದು ಡಬಲ್ ಟ್ಯಾಪ್ ಟು ಲಾಕ್, ಇದು ಡಿಸೇಬಲ್ ಆಗಿದೆ. ಇದನ್ನು ನಾವು ಎನೇಬಲ್ ಮಾಡೋಣ. ಈಗ ಎನೇಬಲ್ ಆಗಿದೆ. ಈಗ ನಾವು ಇಲ್ಲಿ ಹೋಗೋಣ. ಇಲ್ಲಿ ನೋಡ್ಬೋತಾ ಇದ್ದೀರಾ, ಇದು ಡಬಲ್ ಟ್ಯಾಪಲ್ಲಿ ಇದು ಲಾಕ್ ಆಗುತ್ತೆ. ಸೊ ಇದನ್ನು ಅನ್ಲಾಕ್ ಮಾಡ್ತೀನಿ ಒಂದು ಸರ್ತಿ, ನೋಡ್ಬೋದು 1 2 ನೋಡಿದ್ರೆ. ಸೊ ಈ ರೀತಿಯಲ್ಲಿ ಈ ಒಂದು ಡಬಲ್ ಟ್ಯಾಪ್ ಒಂದು ಲಾಕ್ ಫೀಚರ್ನ ನೀವು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ಬಳಸ್ಕೊಬೋದು. ಈಗ ಸದ್ಯಕ್ಕೆ ನನಗೆ ಇದು ಅವಶ್ಯಕತೆ ಇಲ್ಲ, ಸೊ ನಾನು ಇದನ್ನು ಇಲ್ಲಿಂದ ಡಿಸೇಬಲ್ ಮಾಡಿಬಿಡ್ತೀನಿ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಬಲ್ ಟ್ಯಾಪ್ ಲಾಕ್ ಸ್ಕ್ರೀನ್ನ ಒಂದು ಫೀಚರ್ ಆಗಿರುತ್ತೆ. ಇದಾದಮೇಲೆ ಸ್ನೇಹಿತರೆ, ನಿಮಗೆ ಸುಮಾರು ಒಂದು ರೀತಿಯಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಪ್ರೊಟೆಕ್ಷನ್ಗೋಸ್ಕರ ಕೆಲವು ಪ್ರೈವಸಿ ಪಾಲಿಸಿ ಅಥವಾ ಪ್ರೈವಸಿ ಸೆಟ್ಟಿಂಗ್ಗಳನ್ನ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ನೋಡ್ಬೋದು. ಸೊ ಅದರಲ್ಲಿ ಮೊದಲಿಗೆ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ್ಮೇಲೆ ಇಲ್ಲಿ ನೀವು ಪ್ರೈವಸಿಗೆ ಒಂದು ಆಪ್ಷನ್ ಎಲ್ಲಿರ್ತದೆ, ಇಲ್ಲಿ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಹೋದ್ಮೇಲೆ ಸ್ನೇಹಿತರೆ, ಇಲ್ಲಿ ನಿಮಗೆ ಪರ್ಸ್ನಲ್ ಇನ್ಫಾರ್ಮೇಷನ್ ಪ್ರೊಟೆಕ್ಷನ್ ಅಂತ ಏನು ಆಪ್ಷನ್ ಬರ್ತಾ ಇದೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸ್ನೇಹಿತರೆ, ನೀವು ಸ್ಮಾರ್ಟ್ ಪ್ರೊಟೆಕ್ಷನ್ನ ನೀವು ಇಲ್ಲಿ ಎನೇಬಲ್ ಮಾಡ್ಕೊಬೋದಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಯಾವುದೇ ರೀತಿಯ ಒಂದು ಇವೆಂಟ್ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಥವಾ ಮೆಸೇಜ್ಗಳಾಗಿರ್ಬೋದು ಅಥವಾ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಅಥವಾ ನಿಮ್ಮ ಕಾಲ್ ಹಿಸ್ಟ್ರಿ, ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಸ್ನೇಹಿತರೆ ಇಲ್ಲಿಂದ ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು. ಸೊ ಅದನ್ನು ಯಾರೂ ಸಹ ನಿಮ್ಮ ಪರ್ಮಿಷನ್ ಇಲ್ಲದೆ ಅಥವಾ ಇದರ ಒಂದು ಪಾಸ್ಕೋಡ್ ಇಲ್ಲದೇ ಅದನ್ನು ಯಾರೂ ಸಹ ನೋಡಲಿಕ್ಕಾಗಲ್ಲ. ಸೊ ಹಾಗಾಗಿ ನೀವು ಇಲ್ಲಿಂದ ಎನೇಬಲ್ ಮಾಡಿಕೊಂಡು ಸೊ ಈ ಒಂದು ಫೀಚರ್ಗಳನ್ನ ನೀವು ಯೂಸ್ ಮಾಡ್ಕೊಬೋದು. ಇದು ಪರ್ಸ್ನಲ್ ಒಂದು ಡೇಟಾ ಒಂದು ಪ್ರೊಟೆಕ್ಷನ್ ಲಾಕ್ ಥರ ಇದು ಕೆಲಸ ಮಾಡುತ್ತೆ. ಸೊ ಇದಾದಮೇಲೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ವೈಫೈ ಕಾಲಿಂಗ್ ಫೆಸಿಲಿಟಿ ಸಹ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ನೀವು ಒಂದು ರೀತಿಯಲ್ಲಿ ಜಿಯೋ ಮತ್ತು ಏರ್ಟೆಲ್ ಬಳಕೆದಾರ ಆಗಿದ್ದರೆ ಸ್ನೇಹಿತರೆ, ನೀವು ವೈಫೈ ಕಾಲಿಂಗ್ ಫೀಚರ್ನ ಇದರಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಸದ್ಯಕ್ಕೆ ಸ್ನೇಹಿತರೆ ಗಮನದಲ್ಲಿಡಿ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಯಾವುದೇ ರೀತಿಯ ಒಂದು ಸಿಮ್ ಕಾರ್ಡ್ ನಾನು ಇನ್ಸರ್ಟ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ನಿಮಗೆ ಎಲ್ಲಿ ಬರುತ್ತೆ ಅಂತ ಒಂದು ಆಪ್ಷನ್ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಸೊ ಆದಮೇಲೆ ನೀವು ನಿಮ್ಮ ಫೋನ್ಗಳಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಸೊ ನೇರವಾಗಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ನಿಮಗೆ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ಡೇಟಾಗೆ ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಒಂದು ಸಿಮ್ಗಳನ್ನ ನೀವೇನು ಇನ್ಸರ್ಟ್ ಮಾಡಿದ್ದೀರಾ, ಸೊ ನೀವು ಅದನ್ನು ಟ್ಯಾಪ್ ಮಾಡಿದ್ಮೇಲೆ ಕೆಳಗಡೆ ನಿಮಗೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ, ಈ ವೈಫೈ ಕಾಲಿಂಗ್ ಅಂತ. ಸೊ ನೀವು ಅಲ್ಲಿಂದ ಇದನ್ನು ಎನೇಬಲ್ ಮಾಡ್ಕೊಬೋದು. ಸೊ ಇದರಲ್ಲಿ ಸಿಮ್ ಹಾಕೋದ ಕಾರಣ ಸ್ನೇಹಿತರೆ, ಈ ಒಂದು ಫೀಚರ್ಗಳು ನೋಡ್ತಾ ಇದ್ದರೆ ಇದೆಲ್ಲ ಕಂಪ್ಲೀಟಾಗಿ ಡಿಸೇಬಲ್ ಆಗಿದೆ ನನ್ನ ಹತ್ರ. ಸೊ ನೀವು ಅದ್ರ ಒಳಗಡೆ ಆ ಒಂದು ವೈಫೈ ಕಾಲಿಂಗ್ ಫೀಚರ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಯಥಾ ಪ್ರಕಾರ 3 ಫಿಂಗರ್ ಪ್ರಿಂಟ್ಸ್ ಸ್ಕ್ರೀನ್ಶಾಟ್ ಸಹ ಇದರಲ್ಲಿ ನಿಮಗೆ ಅವೈಲೇಬಲ್ ಇದೆ. ಅಂತಂದರೆ ಒಂದು ರೀತಿಯಲ್ಲಿ ನೀವು 3 ಬೆರಳುಗಳಿಂದ ನೀವು ಈ ರೀತಿಯಾದಂತಹ ಒಂದು ಸ್ಕ್ರೀನ್ಶಾಟ್ನ ನೋಡ್ಬೋದು. ಸೊ ಈ ರೀತಿಯಾದಂತಹ ಒಂದು ಸ್ಕ್ರೀನ್ಶಾಟ್ಗಳನ್ನ ನೀವು ತೊಗೊಬೋದು. ಸೊ ಇದು ಒಂದು ರೀತಿಯಲ್ಲಿ ಕೂಲ್ ಫೀಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ರೀತಿಯ ಒಂದು ಫೋಟೋನ ನೀವು ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನೀವು ಈಗ ನೋಡ್ಬೋದು, ಈ ಒಂದು ಸ್ಕ್ರೀನ್ ನನಗೆ ಬೇಕು ಅಂತಂದರೆ 3 ಬೆರಳಿಂದ ಕೆಳಗಡೆಗೆ ಡ್ರ್ಯಾಗ್ ಮಾಡಿ ಅಷ್ಟೇ. ಸೊ ನೋಡ್ಬೋದು, ಈ ರೀತಿಯಾದಂತಹ ಒಂದು ಸ್ಕ್ರೀನ್ಶಾಟ್ ನಿಮಗೆ ಬರುತ್ತೆ. ಸೊ ನೀವು ಬೇಕಂದರೆ ಇಲ್ಲಿಂದ ಸೇವ್ ಮಾಡ್ಕೊಬೋದು ಮತ್ತು ಎಡಿಟ್ ಕ್ಯಾನ್ಸಲ್ ಕೂಡ ಇಲ್ಲಿಂದ ಮಾಡ್ಕೊಬೋದು. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಕೆಲವು ಕೂಲ್ ಫೀಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ತುಂಬ ಜನಕ್ಕೆ ಈ ಒಂದು ಫೀಚರ್ಗಳು ಗೊತ್ತಿರಲ್ಲ. ಸೊ ಹಾಗಾಗಿ ಈ ಒಂದು ಫೀಚರ್ಗಳನ್ನ ಸ್ನೇಹಿತರೆ ನೀವು ನೋಡ್ಬೋದು. ಸೊ ತುಂಬ ಜನ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಅನ್ಬಾಕ್ಸಿಂಗ್ ಸೆಷನಲ್ಲಿ ಕೇಳ್ತಾಯಿದ್ರು, ಈ ಒಂದು ಸ್ಮಾರ್ಟ್ಫೋನ್ ಯಾವ್ದು ಬೆಸ್ಟು, ಪೋಕೋ X2 ಬೆಸ್ಟಾ ಇದು ಅಂತೇಳಿ. ಸೊ ಒಂದು ರೀತಿಯಲ್ಲಿ ಸ್ನೇಹಿತರೆ ಪೋಕೋ X2 ಈ ಒಂದು ಸ್ಮಾರ್ಟ್ಫೋನ್ಗಿಂತ ಸ್ವಲ್ಪ ಬೆಟರ್ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಪ್ಪ ಅಂತಂದರೆ ಇದರಲ್ಲಿ ನಿಮಗೆ 90 ಹರ್ಟ್ಸ್ ಡಿಸ್ಪ್ಲೇ ಇಲ್ಲಿ ನಿಮಗೆ ರಿಫ್ರೆಶ್ ರೇಟ್ ಹೊಂದ್ಕೊಂಡಿದೆ. ಆದರೆ ಪೋಕೋ X2 ಅಲ್ಲಿ ನಿಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಹೊಂದ್ಕೊಂಡಿದೆ. ಜೊತೆಗೆ ಹಲವಾರು ವಿಭಾಗದಲ್ಲಿ ಸ್ನೇಹಿತರೆ ಬ್ಯಾಟ್ರಿಯಲ್ಲಿ ಆಗಿರ್ಬೋದು, ಇದರಲ್ಲಿ ನಿಮಗೆ 4300 mAh ಬ್ಯಾಟ್ರಿ ಕೊಡ್ತಾ ಇದೆ. ಪೋಕೋ X2 ಅಲ್ಲಿ ನಿಮಗೆ 4500 mAh ಬ್ಯಾಟ್ರಿ ಕೊಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಒಂದು ರೀತಿಯಲ್ಲಿ ಅದು ಈ ಒಂದು ಸ್ಮಾರ್ಟ್ಫೋನ್ ಏನು ಬರ್ತಾ ಇದೆ, ಇದರ ಒಂದು ಬೇಸಿಕ್ ವೇರಿಯಂಟ್ ಏನಿದೆ 6GB RAM 64GB ಸ್ಟೋರೇಜ್, ಇದು ನಿಮಗೆ 16999 ರೂಪಾಯಿ ಸಿಗ್ತಾ ಇದೆ. ಅದೇ ಒಂದು ಪ್ರೈಸ್ ಕೆಳಗಡೆನೇ ಸ್ನೇಹಿತರೆ ನಿಮಗೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಪೋಕೋ X2 ಇದಕ್ಕಿಂತ ಕೆಲವು ಇನ್ನೂ ಒಂದು ರೀತಿಯಲ್ಲಿ ಉತ್ತಮವಾದಂತಹ ಫೀಚರ್ಗಳನ್ನ ಒಳಗೊಂಡಿದೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹಿಡನ್ ಫೀಚರ್ಗಳನ್ನ ನಾನು ನಿಮ್ಗೆ ತಿಳಿಸ್ತಿದ್ದೀನಿ. ಸೊ ಒಂದು ವೇಳೆ ನಿಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚಿನ ಯಾವುದೇ ಬೇರೆ ಒಂದು ಫೀಚರ್ ನಿಮಗೆ ಗೊತ್ತಿದ್ರೆ ಸ್ನೇಹಿತರೆ, ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಯಾಕಂದರೆ ಅದು ಬೇರೆ ಒಂದು ಬಳಕೆದಾರರಿಗೂ ಸಹ ಗೊತ್ತಾಗಲಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಮಾಡಿಲ್ಲ ಅಂತಂದರೆ. ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಯಾಂಪಲ್ ಶಾಟ್ಗಳನ್ನ ನೀವು ನೋಡಬೇಕು ಅಂತ ಇಷ್ಟಪಟ್ಟರೆ ನೀವು ಡಿಜಿಟ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು. ಅಲ್ಲಿ ಇದರ ಸಂಪೂರ್ಣವಾದಂತಹ ಕೆಲವು ಹೈಲೈಟ್ ಮಾಹಿತಿ ಮತ್ತು ಜೊತೆಗೆ ಇದರ ಕೆಲವು ಸ್ಯಾಂಪಲ್ ಇಮೇಜ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.